ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 2, 2026 ಸಿವಿಲ್ PC ಕಾನ್ಸ್ಟೇಬಲ್ಸ್ನ ಪ್ರಶ್ನೆ ಪತ್ರಿಕೆ ನೋಡುವ. 2026 ಓಕೆ ಆಗಸ್ಟ್ 2 ಕ್ವಶನ್ ಪೇಪರ್. ಇದು ಅನ್ಅಫಿಷಿಯಲ್ ಕ್ವಶನ್ ಪೇಪರ್ ಆಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ KA ಅಧಿಕೃತವಾಗಿ ಆನ್ಸರ್ಸನ್ನು ಬಿಡ್ತಾರೆ. ಹಾಗೆಯೇ ನಮ್ಮ ಚಾನಲ್ ವತಿಯಿಂದ ನಾವು ಅಭ್ಯಸಿಸಿ ಸ್ವಲ್ಪ ಕ್ವಶನ್ಸನ್ನು ಮಾಡಿದ್ದೇವೆ. ಹಂತ ಹಂತವಾಗಿ ಬಿಡ್ತಾ ಹೋಗ್ತಾ ಇದ್ದೇವೆ. ಈಗ ಆ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇರಲಾಗಿದೆ. ಆದ್ದರಿಂದ ಹಾಗಾದರೆ ಒಂದನೇ ಕ್ವಶನನ್ನು ನೋಡಿದಾದರೆ, ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಅಂದರೆ ಮಾಹಿತಿಯನ್ನು ಬಹಿರಂಗಪಡಿಸಲು ಸಾಧ್ಯ ಆಗ್ತದೆ ಅಂತ ಹೇಳಿದಾಗ, ಒಂದನೇ ಆಪ್ಷನ್ ಅವಳು RTI ಅಡಿಯಲ್ಲಿ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ. RTIಯಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸಲಿಕ್ಕೆ ಅವಕಾಶವಿಲ್ಲ, ಇದು ಮಾತು ಸಾಧ್ಯ ಆಗಲ್ಲ. ಎರಡನೇ ಪ್ರಶ್ನೆ, ಕಾನೂನಿನಿಂದ ಬಹಿರಂಗಪಡಿಸುವಿಕೆ ಅಗತ್ಯವಿದ್ದಾಗ. ಕಾನೂನಿಂದನೂ ಆರ್ಡರ್ಸ್ ಆದಾಗ ಅವರ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸಲು ಅವಕಾಶ ಇರುವುದಿಲ್ಲ, ಇದು ಕೂಡ ಆಗಲ್ಲ. ಹಾಗಾದರೆ ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ. ನಂತರ ತಿಳಿದುಕೊಳ್ಳಬೇಕಾದ ಆಧಾರದ ಮೇಲೆ ಸಹೋದ್ಯೋಗಿಯೊಂದಿಗೆ ಮಾಹಿತಿಯನ್ನು ಬಹಿರಂಗಪಡಿಸಿದಾಗ ಅಂತ ಹೇಳಲಾಗಿದೆ. ಆದ್ದರಿಂದ ಆಪ್ಷನ್ 3 ಇದಕ್ಕೆ ಉಲ್ಲಂಘಿಸುತ್ತಾನೆ. ಅಂದರೆ ಇಲ್ಲಿ ಅಧಿಕೃತ ಮಾಹಿತಿಯನ್ನು ಅನುಮತಿ ಇಲ್ಲದೆ ಬೇರೆ ವ್ಯಕ್ತಿಗೆ, ಅನಧಿಕೃತ ವ್ಯಕ್ತಿಗೆ ಹಂಚಿಕೊಳ್ತಾನೆ. ಆದರೆ ಇಲ್ಲಿ 4ನೇ ಆಪ್ಷನ್ ನೋಡಿ, ಸಹೋದ್ಯೋಗಿಯೊಂದಿಗೆ ಅಂದರೆ ಅವನು ಕೂಡ ಸರ್ಕಾರಿ ನೌಕರ ಅಥವಾ ಜವಾಬ್ದಾರಿಯುತ ಮನುಷ್ಯ ಆಗಿರ್ತಾನೆ, ಅಲ್ಲಿ ಹಂಚಿಕೊಂಡ್ರೆ ಯಾವುದೇ ರೀತಿಯಾದಂಥ ಉಲ್ಲಂಘನೆ ಆಗಲ್ಲ. ಆದರೆ ಮಾಹಿತಿಯನ್ನು ಅಧಿಕೃತ ಮಾಹಿತಿಯನ್ನು ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಅನಧಿಕೃತ ವ್ಯಕ್ತಿ ಆಗ್ತಾರೆ, ಅವರಿಗೆ ಜೊತೆಗೆ ಹಂಚಿಕೊಂಡ್ರೆ ಅದು ಉಲ್ಲಂಘನೆ ಆಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನಮ್ಮ ಚಾನಲ್ನ ಮಾಹಿತಿಯೊಂದಿಗೆ. ನಂತರ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 2 ಯಾವುದಿದೆ? ಸಂಸ್ಥೆಯೊಳಗಿನ ತಪ್ಪು, ಕಾನೂನುಬಾಹಿರ ಅಥವಾ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಹೀಗೆಂದು ಕರೆಯುತ್ತಾರೆ. ನೋಡಿ, ಇಂಗ್ಲೀಷಲ್ಲಿ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ಆವಾಗಲೇ ನಮಗೆ ಕನ್ಫ್ಯೂಸ್ ಆಗೋದು. ಒಂದನೇ ಆಪ್ಷನ್ ವಿಸ್ಪರಿಂಗ್, ಡಿಸಿಪ್ಲೇನಿಂಗ್, ವಿಸಿಲ್ ಬ್ಲೋಯಿಂಗ್, ವಿಂಡ್ ಬ್ಲೋಯಿಂಗ್ ಅಂತ ಹೇಳಿ. ಡಿಸಿಪ್ಲೇನ್ ಅಂದರೆ ನಿಮಗೆ ಗೊತ್ತದೆ ಏನು? ಡಿಸಿಪ್ಲೇನ್ ಅಂದರೆ ಶಿಸ್ತು ಆಗ್ತದೆ, ಆದ್ದರಿಂದ ಈ ಆಪ್ಷನ್ ಆಗಲ್ಲ. ಎರಡನೇ ಪ್ರಶ್ನೆ ವಿಸ್ಪರಿಂಗ್ ಅಂದರೆ ನೀವು ಕೇಳಿರ್ತೀರ ಪಿಸುಮಾತು, ಪಿಸುಗುಡೋದು, ಪಿಸುಮಾತು ಅಂತ ಆಗ್ತದೆ, ಇದು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ವಿಂಡ್ ಬ್ಲೋಯಿಂಗ್, ಗಾಳಿ ಮಾತು ಅಂತ ಹೇಳ್ತಾರೆ, ಅಥವಾ ಗಾಳಿರಿಂದ ಬರುವಂಥ ಯಾರೋ ಮಾತಾಡ್ತಾ ಇದ್ದಾರೆ ಅದರಿಂದ ಕೇಳ್ತಾ ಇದ್ದಾರೆ, ಇದನ್ನು ಗಾಳಿ ಮಾತು ಅಂತ ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ವಿಸಲ್ ಬ್ಲೋಯಿಂಗ್ ಅಂದರೆ ಸಂಸ್ಥೆಯಲ್ಲಿನ ತಪ್ಪನ್ನು ತಿಳಿಯುವುದು, ಅಂದರೆ ಸಂಸ್ಥೆಯೊಳಗಿನ ತಪ್ಪು, ಕಾನೂನುಬಾಹಿರ, ಅನೈತಿಕ ಚಟುವಟಿಕೆಗಳಿಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರಿಗೆ ಬಹಿರಂಗಪಡಿಸುವುದನ್ನು ಏನು ಹೇಳ್ತಾರೆ? ವಿಸಲ್ ಬ್ಲೋಯಿಂಗ್ ಅಂತ ಹೇಳ್ತಾರೆ. ಅದರಿಂದ ವಿಸಲ್ ಬ್ಲೋಯಿಂಗ್ ಇದಕ್ಕೆ ಸರಿಯಾದ ಉತ್ತರ. ಸಂಸ್ಥೆಯಲ್ಲಿನ ತಪ್ಪನ್ನು ಕಾನೂನುಬಾಹಿರವಾಗಿ ಬಹಿರಂಗಪಡಿಸುವುದು, ಅದು ವಿಸಲ್ ಬ್ಲೋಯಿಂಗ್ ಆಗ್ತದೆ. ಆದ್ದರಿಂದ ಎರಡನೇ ಆಪ್ಷನ್ ವಿಸಲ್ ಬ್ಲೋಯಿಂಗ್ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಹಾಗಾದರೆ ಮೂರನೇ ಪ್ರಶ್ನೆಯನ್ನು ನೋಡುವ. 1995 ಈ ನೊಬೆಲ್ ಸಮಿತಿ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ಅನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಿದೆ. ನೊಬೆಲ್ ತತ್ವಗಳ ಜನಪ್ರಿಯವಾದ ಹೀಗೆ ಕರೆಯುತ್ತಾರೆ. ಅಂದರೆ ಎಷ್ಟು ಮೂಲ ತತ್ವಗಳನ್ನು ಮಾಡಲಾಗಿದೆ ಅಂತ ಇದರಲ್ಲಿ ತಿಳಿಸಲಾಗಿದೆ. ನೀಡಿದ ಆಪ್ಷನ್: ಸಾರ್ವಜನಿಕ ಜೀವನದಲ್ಲಿ 7 ತತ್ವಗಳು, ಸಾರ್ವಜನಿಕ ಜೀವನದಲ್ಲಿ 8 ತತ್ವಗಳು, ಸಾರ್ವಜನಿಕ ಜೀವನದಲ್ಲಿ 5 ತತ್ವಗಳು, ಸಾರ್ವಜನಿಕ ಜೀವನದಲ್ಲಿ 9 ತತ್ವಗಳು ಅಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್, ಸಾರ್ವಜನಿಕ ಜೀವನದಲ್ಲಿ 7 ತತ್ವಗಳು. ಓಕೆ, ಇದು 1995
7 ತತ್ವಗಳನ್ನು ಮಾಡಿದ್ದಾರೆ. ಒಬ್ಬೊಬ್ರು ಕನ್ಫ್ಯೂಸ್ ಆಗಬೇಡಿ, 6 ತತ್ವ ಅಂತ ಹಾಕ್ತಾರೆ. ಆದರೆ ಪ್ರಾಮಾಣಿಕತೆ 2 ತತ್ವ ಇದೆ. ಪ್ರಾಮಾಣಿಕತೆ ಮೊದಲನೇದು ಇಂಟರ್ಗ್ರಿಟಿ, ಎರಡನೇದು ಹಾನೆಸ್ಟಿ ಅಂತ, ಅದನ್ನು ಸೇರಿ ಒಟ್ಟು 7 ತತ್ವಗಳು ಅಂತ ಹೇಳಲಾಗಿದೆ. ಒಂದನೇದೇನು ಪ್ರಾಮಾಣಿಕತೆ, ಎರಡನೇದು ನಿಷ್ಠೂರ, ಮೂರನೇದು ಹೊಣೆಗಾರಿಕೆ, ನಾಲ್ಕನೇದು ಪಾರದರ್ಶಕತೆ, ಐದನೇದು ಪ್ರಾಮಾಣಿಕತೆ, ವಸ್ತುನಿಷ್ಠ, ಹೊಣೆಗಾರಿಕೆ, ಪಾರದರ್ಶಕತೆ, ಪ್ರಾಮಾಣಿಕತೆ. ಮತ್ತೊಂದು ಪ್ರಾಮಾಣಿಕತೆ ಇದೆ ಅಂದರೆ ಇದು ಹಾನೆಸ್ಟಿ. ಮೊದಲನೇ ಪ್ರಾಮಾಣಿಕತೆ ಇಂಟಿಗ್ರಿಟಿ, ನೆನ್ಪಿಟ್ಕೊಳ್ಳಿ. ನಂತರದ್ದು 6ನೇದು ನಾಯಕತ್ವ, ಒಂದನೇದು ನಿಸ್ವಾರ್ಥತೆ. ಪ್ರಾಮಾಣಿಕತೆ 2 ಆಯ್ತವಾ. ನೆಕ್ಸ್ಟ್ 7ನೇದು ನಿಸ್ವಾರ್ಥತೆ. 7 ತತ್ವ, ಈ ಮೂಲ ತತ್ವಗಳನ್ನು ಮಾಡಲಾಗಿದೆ. ಒಂದನೇದು ಇಂಟ್ರಿಗಿಟಿ, ಎರಡನೇದು ಒಬ್ಜೆಕ್ಟಿವ್, ಮೂರನೇದು ಅಕೌಂಟಬಿಲಿಟಿ, ನಾಲ್ಕನೇದು ಓಪನ್ನೆಸ್, 6ನೇದು ಹಾನೆಸ್ಟಿ, 7ನೇದು ಲೀಡರ್ಶಿಪ್. ಒಟ್ಟು 7 ನೊಬೆಲ್ ಸಮಿತಿಯ ಮೂಲ ತತ್ವಗಳನ್ನು ಮಾಡಿದ್ದಾರೆ. ನಂತರ ಪ್ರಶ್ನೆಯನ್ನು ನೋಡೋದಾದರೆ, 3ನೇ ಪ್ರಶ್ನೆ ಯಾವ ರೀತಿಯಾಗಿ ನೀಡಿದ್ದಾರೆ ಅಂತ ನೋಡೋದಾದರೆ, 3ನೇ ಪ್ರಶ್ನೆ, ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶಗಳಿಂದ ಮೇಲೇರಲು ನಿರಂತರವಾಗಿ ಶ್ರಮಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೀಡಿದ ಆಪ್ಷನನ್ನು ನೋಡೋದಾದರೆ, 1ನೇ ಆಪ್ಷನ್ ವೈಯಕ್ತಿಕ ಪೂರ್ವಾಗ್ರಹ, ಇದಂತೂ ಆಗಲ್ಲ. ಸಾಮರಸ್ಯ, ಎಲ್ಲರ ಕೂಡಲೂ ಸಾಮರಸ್ಯ ಇರಬೇಕು, ಆದರೆ ಎಕ್ಯುರೇಟ್ ವರ್ಡ್ ಆಗಲ್ಲ. ಉನ್ನತ ಮಟ್ಟದ ಶಿಸ್ತು, ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಇದ್ದೇ ಇರ್ತದೆ. ಆದರೆ ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ವರ್ಡ್ಸನ್ನು ಯೂಸ್ ಮಾಡಿದ್ದಕ್ಕಾಗಿ ಸಾರ್ವತ್ರಿಕ ಭ್ರಾತೃತ್ವ, ಎಲ್ಲರೂ ಒಂದೇ ಎಂಬುದು, ಯೂನಿಟಿ, ಎಲ್ಲರೂ ಒಂದೇ ಎಂಬುದು ಹೇಳೋದಕ್ಕಾಗಿ ಈ ವರ್ಡ್ ಸೂಟೇಬಲ್ ಆಗ್ತದೆ. ಸಾಮರಸ್ಯ ಅಂದರೆ ಒಂದೇ ಜಾತಿ ವಿರುದ್ಧ ಅದು ಸಾಮರಸ್ಯವನ್ನು ಆಗಿರ್ಬೋದು. ಆದರೆ ಸಾರ್ವತ್ರಿಕ ಭ್ರಾತೃತ್ವ ಅಂದರೆ ಎಲ್ಲರನ್ನೂ ಕೂಡಿಸಿ ಹೋಗೋದು, ನಿರಂತರ ಶ್ರಮವಿರಬೇಕು ಅನ್ನೋದು 4ನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ನಂತರ ಪ್ರಶ್ನೆ ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 5, ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆ ಇವುಗಳನ್ನು ಉತ್ತೇಜಿಸುತ್ತದೆ. ನೈತಿಕ ಹಕ್ಕಿನಿಂದ ಇರಬೇಕಂದ್ರೆ ಯಾವ್ಯಾವ ಅಂಶಗಳು ಇರಬೇಕು ಅಂತ ಇದರಲ್ಲಿ ಕೇಳಲಾಗಿದೆ ಪ್ರಶ್ನೆ. ತಿರುಚುವಿಕೆ, ಸಹಜೀವಿಗಳ ಮಧ್ಯೆ ಅನುಮಾನ, ರಹಸ್ಯ ಮತ್ತು ಸ್ಪರ್ಧೆ, ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ ಅಂತ ನೀಡಲಾಗಿದೆ. ಅಂದರೆ ಈ ನೊಬೆಲ್ ತತ್ವಗಳನ್ನು ಹೇಳಿದೆವಲ್ಲ, ಅದೇ ರೀತಿಯಾಗಿ ನೈತಿಕ ಮಾರ್ಗಸೂಚಿಗಳು ಕೂಡ ಮುಖ್ಯವಾಗಿ ಪೊಲೀಸರವರಿಗೆ ಬೇಕಾಗ್ತದೆ. ಆದರೆ ಕೆಲಸದ ಸ್ಥಳಗಳಲ್ಲಿ 4ನೇ ಆಪ್ಷನ್ ರೈಟ್ ಅಂತ ಹೇಳ್ಬೋದು. ಯಾಕಂದರೆ 4ನೇ ಆಪ್ಷನ್ ತಿರುಚುವಿಕೆ ಅಂದರೆ ನೈತಿಕ ನಡವಳಿಕೆ ಇದ್ದರೆ ಒಂದು ಯಾವುದಾದ್ರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅದನ್ನು ಬೇರೆ ಬೇರೆ ಆಯಾಮದಲ್ಲಿ ನೋಡೋದು ಅವಶ್ಯಕವಾಗಿರ್ತದೆ. ಸಹೋದ್ಯೋಗಿಗಳೆಂಬ ಅನುಮಾನ ಅಂದರೆ ಯಾರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿ ಭಾಗವಹಿಸಿದಾರೋ ಅಂತ ನೋಡ್ಬೋದು, ಅದು ಕೂಡ ಮುಖ್ಯವಾಗ್ತದೆ. ಆದ್ದರಿಂದ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಅಂತ ನಮ್ಮ ಚಾನಲ್ನಿಂದ ರೆಕಮೆಂಡೇಷನ್. ಆದರೆ ತಿರುಚುವಿಕೆ ಮತ್ತು ಸಹೋದ್ಯೋಗಿಗಳ ಮತ್ತು ಅನುಮಾನ ಬಿಟ್ಟರೆ ಸಿ ಡಿ ಇ ಆಪ್ಷನ್ ಇಲ್ಲ. ಆದ್ದರಿಂದ ಎ ಮತ್ತು ಬಿ ಅನ್ನು ಸೇರಿಸ್ಕೊಂಡು ಮಾಡಬೇಕು. ಇಲ್ಲಿ ಸಿ ಮತ್ತು ಇ ಮಾತ್ರ ಹೇಳಿದ್ದಾರೆ. ಸಿ ಏನು ಹೇಳ್ತದೆ, ರಹಸ್ಯ ಸ್ಪರ್ಧೆಗಳು ಮತ್ತು ಸಮಗ್ರತೆ ಅಂತ ಹೇಳ್ತಾರೆ. ಆದರೆ ನಂಬಿಕೆ ಮತ್ತು ಸಹಕಾರ ಬೇಕೇ ಬೇಕಾಗ್ತದೆ. ನಂಬಿಕೆಯನ್ನು ಗಳಿಸಬೇಕು, ಸಹಕಾರ ಕೂಡ ಇರಬೇಕು. ಡಿ ಅನ್ನು ಬಿಡಲಿಕ್ಕಾಗಲ್ಲ. ಡಿ ಇ ಅನ್ನು ಹೇಳಿದರೆ ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ ಅಂದರೆ ರಹಸ್ಯ ಮತ್ತು ಸ್ಪರ್ಧೆ ಕೂಡ ಇರಬೇಕಾಗ್ತದೆ, ರಹಸ್ಯ ಕಾರ್ಯಾಚರಣೆಯನ್ನು ಒಳಗೊಂಡು. ಆದ್ದರಿಂದ ಇವೆಲ್ಲವನ್ನು ಒಳಗೊಂಡಿರಬೇಕಂತ ನೈತಿಕ ನಡವಳಿಕೆ ಇರಬೇಕಂದ್ರೆ ಎ ಬಿ ಸಿ ಡಿ ಇ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಹಾಗಾದರೆ ನಂತರ ಪ್ರಶ್ನೆ ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 6, ಶಾಸನ ರಚನಾ ಸಂಬಂಧಿಸಿದಂತೆ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಶಾಸನ ಸಂಬಂಧ ಹೇಳಿಕೆಗಳಲ್ಲಿ ಈ 4ರಲ್ಲಿ ಯಾವುದು
ಸರಿಯಾಗಿದೆ ಅಂತ. ಸಂಸತ್ತಿನ ಎಲ್ಲ ವಿಷಯಗಳು ಬಹುಮತ ಆಧಾರದ ಮೇಲೆ ತೀರ್ಮಾನ ಆಗಬೇಕು. 101ನೇ ವಿಧಿ ಇದರಲ್ಲಿ ವಿಧಿ ತಿಳಿಸುತ್ತದೆ ಅಂತ ಹೇಳಲಾಗಿದೆ. ಇದು ಸರಿಯಾಗಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಂದು ಬಹುಮತವನ್ನು ನೆನಪಿಟ್ಕೊಳ್ಳಿ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದತ್ತ ಇರಬೇಕಂದ್ರೆ 101ನೇ ವಿಧಿ ಇದರಲ್ಲಿ ತಿಳಿಸ್ತದೆ. ಓಕೆ, ಮತ್ತೊಂದು 101ನೇ ವಿಧಿ ತಿಳಿಸ್ತದೆ, ಅಧ್ಯಕ್ಷರು ಮತ್ತು ಸಭಾಧಿಪತಿಗಳು, ಅಧ್ಯಕ್ಷರು ಅಥವಾ ಸಭಾಧಿಪತಿಗಳು ಮತದಾನ ಮಾಡುವಂತಿಲ್ಲ ಅಂತಲೂ ಕೂಡ 101ನೇ ವಿಧಿ ಸೇರ್ತದೆ. ಇದು ಸರಿ. ಯಾವುದು ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ಒಂದನೇದು ಸರಿ. ಎರಡನೇದು 107ನೇ ವಿಧಿಯು ಅನ್ವಯ ಹಣಕಾಸಿನ ಮಸೂದೆಯು ಸಂಸತ್ತಿನ ಎರಡೂ ಸದನಗಳಲ್ಲಿ ಮಂಡಿಸಬೇಕು. ಇದು ಸರಿ. ಹಣಕಾಸಿನ ಮಸೂದೆಯನ್ನು ಎರಡೂ ಸದನದಲ್ಲಿ ಮಂಡಿಸಬೇಕು. ಆದರೆ ಇದು 107ನೇ ವಿಧಿಯಲ್ಲ. ಓಕೆ, 107ನೇ ವಿಧಿಯಲ್ಲ. ಹಣಕಾಸಿನ ಮಂಡಿಸುವಂತಹ ವಿಧಿಗಳು 109, 110, 117ನೇ ವಿಧಿಯಲ್ಲಿ ಬರ್ತದೆ. ಓಕೆ, 107ನೇ ವಿಧಿಯಲ್ಲಿ ಬರುವುದಿಲ್ಲ. 107ನೇ ವಿಧಿಯಲ್ಲಿ ಸಂಸತ್ತಿನಲ್ಲಿ ಮಸೂದೆಗಳನ್ನು ಮಂಡಿಸುವುದು ಮತ್ತು ಅಂಗೀಕರಿಸುವುದು, ಸಂಸತ್ತಿನಲ್ಲಿ ಮಸೂದೆ ಮಂಡಿಸುವುದು 107 ಕೊಟ್ಟಿದ್ದಾರೆ ಸರಿ. ಆದರೆ ಹಣಕಾಸಿನ ಮಸೂದೆ ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ 107 ತಪ್ಪು. ಮತ್ತು ಸಿ ನೋಡುವ, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಂಸತ್ತಿನಿರುವ ಮಸೂದೆ ಜೀವಂತವಾಗಿರುತ್ತದೆ. ಹೌದು, ಇದು ಸರಿಯಾದ ಉತ್ತರ. ಯಾಕಂದರೆ ಒಂದು ಮಸೂದೆ ಮಂಡನೆ ಆಗಲ್ಲ ಅಂದರೆ ನಮ್ಮ ಮುಂದಿನ ಅಧಿವೇಶನದಲ್ಲಿ ಅದನ್ನು ಮಂಡಿಸುವಂಥ ಅಧಿಕಾರ ಇರ್ತದೆ. ಹಾಗಾದರೆ ಎ, ಸಿ, ಡಿ ನೋಡುವ, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬರುತ್ತದೆ. ಹೌದು, ಸಂಸತ್ತಿನ ಉಭಯ ಸದನಗಳನ್ನು ಮಸೂದೆಯನ್ನು ಪರಿಚಯಿಸಿ ವಾದ ವಿವಾದ ಆದಾಗ ಅದು ಕಾಯ್ದೆಯಾಗಿ ಹೊರಗೆ ಬರ್ತದೆ. ಆನಂತರ ರಾಷ್ಟ್ರಪತಿಯ ಅಂಕಿತಕ್ಕೆ ಹೋಗ್ತದೆ. ಆದ್ದರಿಂದ ಡಿ, ಸಿ, ಎ ಸರಿ. ಡಿ, ಸಿ, ಎ ಸರಿ. ಆದ್ದರಿಂದ 3ನೇ ಆಪ್ಷನ್ ಇದಕ್ಕೆ ಸರಿಯಾಗಿ ಇರ್ತದೆ. ಯಾಕೆ ಬಿ ತಪ್ಪು ಅಂತ ತಿಳ್ಕೊಂಡ್ರಿ. ಹಾಗಾದರೆ ನಂತರ ಪ್ರಶ್ನೆಯನ್ನು ನೋಡುವ. ನಂತರ ಪ್ರಶ್ನೆ ಸಂಖ್ಯೆ 6. ಇದು ನಮ್ಮ ಚಾನಲ್ ವತಿಯಿಂದ ನೀಡಿದಂತಹ ಉತ್ತರಗಳು, ನೆನ್ಪಿಟ್ಕೊಳ್ಳಿ. ಅಧಿಕೃತ ಕೀ ಆನ್ಸರ್ ನೀವು ಸಂಜೆ ಬಿಟ್ಟೇ ಬಿಡ್ತಾರೆ ಕೆಎದವರು. ಹಾಗಾದರೆ 7ನೇ ಪ್ರಶ್ನೆ, UPSC ಸದಸ್ಯರನ್ನು ನೇಮಕಾತಿ ಮಾಡುವವರು ಯಾರು? ನೆನ್ಪಿಟ್ಕೊಳ್ಳಿ, UPSC ಸದಸ್ಯರು ಅಥವಾ ಅಧ್ಯಕ್ಷರನ್ನು ನೇಮಕಾತಿ ಮಾಡುವಂಥವರು ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ. ರಾಜ್ಯದಲ್ಲಿ ರಾಜ್ಯಪಾಲರು. ಓಕೆ, ರಾಜ್ಯದಲ್ಲಿ ರಾಜ್ಯಪಾಲರು. KPSC ಇದರಲ್ಲಿ ನೇಮಕಾತಿ ಮಾಡುವುದು. ಇದು ಲೋಕಸೇವಾ ಆಯೋಗದ ಸದಸ್ಯರನ್ನು ನೇಮಕಾತಿ ಮಾಡುವವರು ಭಾರತದ ರಾಷ್ಟ್ರಪತಿಗಳು. ಎಷ್ಟನೇ ವಿಧಿ? 316ನೇ ವಿಧಿಯ ಪ್ರಕಾರ ನೇಮಕಾತಿ ಮಾಡ್ತಾರೆ. ಇದನ್ನು ಕೇಳ್ಬೋದು, 316ನೇ ವಿಧಿಯಲ್ಲಿ. ಓಕೆ, ಇದಕ್ಕೂ ಕ್ಲಿಯರ್ ಆದಂಥ ಆನ್ಸರ್ ಇದು. ನಂತರ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 8, ಕೆಳಗಿನ ಯಾವುದು ಭಾರತದ ಸಂವಿಧಾನನೇ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಹೇಳ್ತಾರೆ. 7ನೇ ಅನುಸೂಚಿ 7ರಲ್ಲಿ ಏನು ಹೇಳ್ತದೆ? ಒಟ್ಟು ಅನುಸೂಚಿಗಳು ಎಷ್ಟಿದ್ದಾವೆ ನಮ್ಮದು ಅಲ್ವಾ? ಅನುಸೂಚಿ ಅಂತ ಬಂದಾಗ ನಮ್ಮಲ್ಲಿ ಒಟ್ಟು 12 ಅನುಸೂಚಿಯನ್ನು ನಾವು ನೋಡ್ಬೋದು. ಓಕೆ, 12. ಆದರೆ ಇಲ್ಲಿ ಕೇಳಿದಂಥದ್ದು 7ನೇ ಅನುಸೂಚಿಯಲ್ಲಿ ಯಾವುದನ್ನು ಸೇರಿಸಲಾಗಿದೆ. 7ನೇ ಅನುಸೂಚಿಯಲ್ಲಿ ನೋಡಿ, 7ನೇ ಅನುಸೂಚಿಯಲ್ಲಿ ಕೇಂದ್ರ ಓಕೆ, ರಾಜ್ಯ ಸಮವರ್ತಿ ಸೇರಿಸಲಾಗಿದೆ. ಹಾಗಾದರೆ ಕೇಂದ್ರ ಇದೆ, ರಾಜ್ಯ ಇದೆ, ಸಮವರ್ತಿ ಇದೆ. ಹಾಗಾದರೆ ABC ಉತ್ತರ ಇದಕ್ಕೆ ಸರಿ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನೆನ್ಪಿಟ್ಕೊಳ್ಳಿ. ಹಾಗಾದರೆ ಭಾರತದ ಅಧಿಕೃತ ಭಾಷೆ 3 ಆಪ್ಷನಲ್ಲಿ 1 ಆಪ್ಷನ್ ಹೊರಕೃತ ಭಾರತದ ಅಧಿಕೃತ ಭಾಷೆ ಅನ್ನೋದನ್ನು ನಿಮಗೆ ಸಪ್ರೇಟಾಗಿ ನೀಡಿದ್ದಾರೆ. ಅದು ಯಾವುದರಲ್ಲಿ ಬರ್ತದೆ? ಓಕೆ,
ಭಾರತದ ಅಧಿಕೃತ ಭಾಷೆಗಳು 22 ಭಾಷೆಗಳು. ಅದು ನಮ್ಮ 8ನೇ ಅನುಸೂಚಿಯಲ್ಲಿ ಬರ್ತದೆ. 8ನೇ ಅನುಸೂಚಿಯಲ್ಲಿ 22 ಅಧಿಕೃತ ಭಾಷೆಗಳನ್ನು ಸೇರಿಸೋದು. ಓಕೆ, ಹಾಗಾದರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ನಂತರ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 9. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರದಾಯಿಯಾಗಿರುತ್ತದೆ? ಸಂಸತ್ನಲ್ಲಿ. ಓಕೆ, ನೆನಪಿಟ್ಕೊಳ್ಳಿ, ಕಾಮನ್ ಆಗಿ ಯೋಚನೆ ಮಾಡಿ. ಸಂಸತ್ತಿನ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರ ಉತ್ತರ ಆಗಿದೆ? ಸಂಸತ್ನಲ್ಲಿ ಕಾರ್ಯಾಂಗ ಅಂದರೆ ಯಾರು? ನಮ್ಮ ಆಫೀಸರ್ಸ್ಗಳು ABCD ಏನಿದೆಯಲ್ಲ ನಮ್ಮ ಸ್ಟ್ರಕ್ಚರ್, ಆ ಆಫೀಸರ್ಸ್ಗಳು ಉತ್ತರದಾಯಿ ಯಾರಿಗಾಗಿರ್ತಾರೆ ಅಂತ? ಜನರಿಗೆ, ಸಂವಿಧಾನಕ್ಕೆ, ನ್ಯಾಯಾಂಗಕ್ಕೆ, ಶಾಸಕಾಂಗಕ್ಕೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಶಾಸಕಾಂಗಕ್ಕೆ ಉತ್ತರ ಅಧಿಕಾರಿ ಆಗಿರ್ತಾರೆ. ಅಂದರೆ ಉತ್ತರವನ್ನು ಅವರು ನೀಡಬೇಕು. ಅಪೋಸಿಷನ್ ಪಾರ್ಟಿಯವರು ಕೇಳಿದಾಗ ಯಾಕೆ ಈ ಲೋಪದೋಷವಾಗಿದೆ ಅಂತ ಸಂಸದೀಯ ಸರ್ಕಾರದಲ್ಲಿ ಕಾರ್ಯಾಂಗ ಅಂದರೆ ಕರ್ತವ್ಯವನ್ನು ನಿರ್ವಹಿಸುವವರು ಶಾಸಕಾಂಗಕ್ಕೆ ಉತ್ತರವನ್ನು ನೀಡಬೇಕು, ಜನರಿಗಲ್ಲ. ಜನರಂದರೆ ಜನರಿಂದ ಆಯ್ಕೆಯಾದಂಥ ಎಮ್ ಎಲ್ ಎಗಳು ಎಲ್ಲಿರ್ತಾರೆ? ಶಾಸಕಾಂಗ ಸಭೆಯಲ್ಲಿ ಇರ್ತಾರೆ. ನ್ಯಾಯಾಂಗಕ್ಕೆ ಉತ್ತರದಾಯಿ ಆಗಿರುವುದಿಲ್ಲ ಸಂಸದೀಯ ಸರ್ಕಾರದಲ್ಲಿ. ಮತ್ತು ಸಂವಿಧಾನದಲ್ಲಿ ಅದೊಂದು ಸಂವಿಧಾನದ ಪೀಠಿಕೆ ಆಗಿದೆ, ಅದರ ಅಂಡರ್ನಲ್ಲಿ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಕಾರ್ಯಾಂಗದ ಉತ್ತರವನ್ನು ಸಂಸದೀಯ ಸರ್ಕಾರದಲ್ಲಿ ಶಾಸಕಾಂಗಕ್ಕೆ ಉತ್ತರದಾಯಿ, ಶಾಸಕಾಂಗದಲ್ಲಿ ಯಾರು ಪಾರ್ಟಿ ಇರ್ತದೋ ಅವರು ಉತ್ತರವನ್ನು ನೀಡಬೇಕಾಗ್ತದೆ. ಇದು ಅರ್ಥ ಆಯಿತು ಅಂದ್ಕೋತೇನೆ. ಶಾಸಕಾಂಗ ಇದಕ್ಕೆ ಸರಿಯಾದ ಉತ್ತರ. ನಂತರ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 10. ಭಾರತ ಸಂವಿಧಾನದ ತುರ್ತು ಪರಿಸ್ಥಿತಿ ಸಂಬಂಧಿಸಿದಂತೆ ಯಾವ ಒಂದು ಭಾಗದಲ್ಲಿ ನೀಡಲಾಗಿದೆ ಅಂತ? 8ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿ. ಓಕೆ, ಇದು ಡೈರೆಕ್ಟ್ ಕ್ವಶನ್ನು, ಇದರಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ. ಭಾರತ ಸಂವಿಧಾನ 18ನೇ ಭಾಗದಲ್ಲಿ ನೆನ್ಪಿಟ್ಕೊಳ್ಳಿ. 18ನೇ ನೋಡಿ, ರೋಮನ್ ಅಂಕೆ ನೀಡಿದ್ದಾರೆ, ಕನ್ಫ್ಯೂಸ್ ಆಗಬೇಡಿ. ಇದು 10, 5, 15, 16, 17, 18. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. 18ನೇ ವಿಧಿಯಲ್ಲಿ ಎಷ್ಟು? 352ರಿಂದ 360ರವರೆಗೆ ಓಕೆ ತುರ್ತು ಪರಿಸ್ಥಿತಿ ಬಗ್ಗೆ ವಿಧಾನ ಮಾಡ್ತದೆ. 352 ಏನು ಹೇಳ್ತದೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. 356 ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ. ಓಕೆ, ನಂತರ 360 ಹಣಕಾಸಿನ ತುರ್ತು ಪರಿಸ್ಥಿತಿ. ಅಲ್ಲಿ ಕೇಳಿದಾರಲ್ಲ ಹಣಕಾಸಿನ 107ನೇ ವಿಧಿ ಅಂತ, ಅದು 6ನೇ ಪ್ರಶ್ನೆಗೆ, ಅಲ್ಲಿ 360ನೇ ವಿಧಿ ಬರ್ತದೆ. ಹಾಗಾದರೆ ಸರಿಯಾದ ಉತ್ತರ 10ನೇ ಪ್ರಶ್ನೆಗೆ 2. ಇಲ್ಲಿ ಕೇಳಿದ್ದಾರೆ 10, 15, 16ನೇ ಭಾಗ ಏನು ಹೇಳ್ತದೆ ಅದನ್ನು ಕೂಡ ನೆನ್ಪಿಟ್ಕೋಬೇಕು. 16ನೇ ಭಾಗ ಏನು ಹೇಳ್ತದೆ? 16ನೇ ಭಾಗ ಓಕೆ, ಕೆಲವು ವರ್ಗಗಳಿಗೆ ವಿಶೇಷ ಸ್ಥಾನಮಾನ. ಓಕೆ, ನೆಕ್ಸ್ಟ್ 10ನೇ ಭಾಗ ಏನು ಹೇಳ್ತದೆ? 10ನೇ ಭಾಗ ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳ್ತದೆ. ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶದ ಬಗ್ಗೆ ವಿವರಣೆ ಇರ್ತದೆ. ಓಕೆ, ಕೊನೆಯದಾಗಿ ಉಳಿಯೋದು 10, 11, 12ನೇ ಭಾಗ. 12ನೇ ಭಾಗ ಏನು ಹೇಳ್ತದೆ? ಹಣಕಾಸು ಆಸ್ತಿ ಒಪ್ಪಂದ. ಹಣಕಾಸು ದಾವೆ ಮತ್ತು ಒಪ್ಪಂದಗಳ ಬಗ್ಗೆ ಹೇಳ್ತದೆ. ಆದರೆ ಇದಕ್ಕೆ 10ನೇದಕ್ಕೂ ಸರಿಯಾದ ಉತ್ತರ 2. ಆಪ್ಷನ್ 2 352 360ನೇ ವಿಧಿ ತುರ್ತು ಪರಿಸ್ಥಿತಿ, ಭಾರತದ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ತದೆ. ಇಷ್ಟು ಪ್ರಶ್ನೆಗಳನ್ನು ಹೇಳಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಅಷ್ಟು ಪ್ರಶ್ನೆಗಳನ್ನು ಕವರ್ ಮಾಡ್ತೇವೆ. ವೀಕ್ಷಿಸ್ತಾ ಇರಿ. ಧನ್ಯವಾದಗಳು. ಯಾವುದಾದ್ರು ತಪ್ಪು ಉತ್ತರ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಸರ್ಚ್ ಮಾಡಿ ನಿಮಗೆ ತಿಳಿಸ್ತೇವೆ. ಅದು ತಪ್ಪು ಅಂದರೂ ಕೂಡ ನೀವು ಕೀ ಆನ್ಸರ್ಸನ್ನು ರೆಫರ್ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು.